ಫ್ರೆಂಡ್ಸ್, ಇವತ್ತು ಹಸಿ ಅರಿಶಿಣದ ಕೊಂಬಿಂದ ಒಣಗಿಸ್ಬಿಟ್ಟು ಯಾವ ಥರ ಅರಿಶಿಣದ ಪೌಡರ್ ಮಾಡೋದನ್ನ ಅಂತ ತೋರಿಸ್ಕೊಡ್ತೀನಿ. ಇದು ನಾನು ಇವಾಗ ಅರ್ಧ kg ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ನೋಡಿ, ನೀರು ಬಿಸಿ ಆಗ್ತಿದೆ. ಈಗ ನೀರು ಬಿಸಿ ಆಗ್ತಿರೋದಕ್ಕೆ ಇವಾಗ ಅರಿಶಿಣನೆಲ್ಲ ಹಾಕಬೇಕಾಗುತ್ತೆ. ಇವಾಗ ಇದು ಸ್ವಲ್ಪ ಒಂದು 5 ನಿಮಿಷ ಚೆನ್ನಾಗಿ ಕುದಿಬೇಕು. ಇವಾಗ 5 ನಿಮಿಷ ಆಗಿದೆ, ಆಫ್ ಮಾಡ್ತಿದ್ದೀನಿ. ಈಗ ಇದನ್ನು ತಗೊಂಡು ಹಂಗೆ ಈ ಜಾಲರೆಗೆ ಹಾಕ್ತಾ ಇದ್ದೀನಿ. ಇದು ಹಾಕಿದ ತಕ್ಷಣ ತಣ್ಣಗಿರೋ ನೀರು ಬಿಡಬೇಕಾಗುತ್ತೆ. ಈ ಥರ ತಣ್ಣಗಿರೋದು ಬಿಟ್ಬಿಟ್ಟು ಸ್ವಲ್ಪ ಆರಬೇಕು. ಆರಿದ್ಮೇಲೆ ಸಣ್ಣದಾಗಿ ಕಟ್ ಮಾಡಬೇಕಾಗುತ್ತೆ. ಈಗ ನೋಡಿ, ಸಣ್ಣದಾಗಿ ಈ ಥರ ಕಟ್ ಮಾಡಿದ್ದೀನಿ. 3 ರಿಂದ 4 ದಿವಸ ಒಣಗಿಸ್ಕೋಬೇಕಾಗುತ್ತೆ. ಈಗ ನೋಡಿರಿ, ಒಣಗಿದೆ. ಇವಾಗ ಇಷ್ಟು ಒಣಗಬೇಕು. 3 ದಿವಸ ಒಣಗಾಕಿದ್ದೀನಿ. ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ಪೌಡ್ರ್ ಮಾಡಬೇಕು. ನೋಡಿ, ಈಗ ಆಗಿದೆ. ಅರಿಶಿಣದ ಪೌಡರ್ ರೆಡಿಯಾಗಿದೆ. ಅರ್ಧ kg ಅರಿಶಿಣದ ಕೊಂಬಿಗೆ 100 ಗ್ರಾಮ್ ಪೌಡ್ರ್ ಆಗಿದೆ.